ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ಈ ಬಾರಿ ಅಂಬಾರಿ ಹೊರುವವರು ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ಹಲವು ವರ್ಷಗಳ ಕಾಲ ಯಶಸ್ವಿಯಾಗಿ ಚಾಮುಂಡೇಶ್ವರಿಯ ವಿಗ್ರಹ ಹೊತ್ತಿದ್ದ ಕೂಂಬಿಂಗ್ ಸ್ಟಾರ್ ಅಭಿಮನ್ಯು ನಿವೃತ್ತಿಯ ಬಳಿಕ ಈ ಬಾರಿಯ ಹೊಸ ಸಾರಥಿ ಯಾರು ಎಂಬ ಕುತೂಹಲ ಮನೆ ಮಾಡಿದೆ. ಈ ಬಾರಿ ಯಂಗ್ ಹೀರೋ ಭೀಮಾ ಬರುತ್ತಾನೆಯೇ ಎಂಬ ಊಹಾಪೋಹಗಳು ಇವೆ. ಕಳೆದ 6 ವರ್ಷಗಳಿಂದ ಅಂದರೆ 2020ರಿಂದ ಸತತವಾಗಿ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊರುತ್ತಿದ್ದ ಅಭಿಮನ್ಯುವಿಗೆ ಈ ಬಾರಿ ವಿಶ್ರಾಂತಿ ನೀಡಲಾಗಿದೆ. ನಿಯಮಾವಳಿ ಪ್ರಕಾರ ಆನೆಗಳಿಗೆ 60 ವರ್ಷ ತುಂಬಿದ ನಂತರ ದಸರಾ ಜವಾಬ್ದಾರಿಗಳಿಂದ ಬಿಡುಗಡೆ ನೀಡಬೇಕಾಗುತ್ತದೆ. ಅದರಂತೆ ಅಭಿಮನ್ಯುಗೆ ಈಗ 60 ವರ್ಷ ದಾಟಿರುವುದು ಹಾಗೂ ಶಿಬಿರದಲ್ಲಿ ದಂತ ಮುರಿದ ಕಾರಣ ಆತನನ್ನು ಈ ಬಾರಿಯ ಅಂಬಾರಿ ಪಟ್ಟಿಯಿಂದ ಕೈಬಿಡಲಾಗಿದೆ. ಇದರ ನಡುವೆ ಹೊಸ ಕ್ಯಾಪ್ಟನ್ ಆಯ್ಕೆ ಕುರಿತು ಅರಣ್ಯ ಇಲಾಖೆ ಮಾಹಿತಿ ಹಂಚಿಕೊಂಡಿದೆ. ಚಿನ್ನದ ಅಂಬಾರಿ ಹೊರಲು 4 ಪ್ರಮುಖ ಆನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ. ಮುಂದಿನ ಕ್ಯಾಪ್ಟನ್ ಪಟ್ಟಕ್ಕಾಗಿ ಧನಂಜಯ ಮೊದಲ ಸ್ಥಾನದಲ್ಲಿದ್ದಾನೆ. 45 ವರ್ಷ ಪ್ರಾಯದ ಧನಂಜಯ 8 ವರ್ಷಗಳಿಗೂ ಹೆಚ್ಚು ಕಾಲ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ. 42 ವರ್ಷದ ಮಹೇಂದ್ರ ಶಾಂತ ಸ್ವಭಾವದ ಮತ್ತು ಬಲಿಷ್ಠವಾದ ಆನೆ. ಈತ ಅಂಬಾರಿ ಹೊರಲು ಸೂಕ್ತ ಅಭ್ಯರ್ಥಿ ಎನ್ನಲಾಗ್ತಿದೆ. ಇನ್ನು 54ರ ಪ್ರಾಯದ ಪ್ರಶಾಂತ 18 ವರ್ಷಗಳ ಕಾಲ ದಸರಾದಲ್ಲಿ ಭಾಗವಹಿಸಿದ್ದ. 41 ವರ್ಷದ ಏಕಲವ್ಯ ಕೂಡ ಬಲಿಷ್ಠನಾಗಿದ್ದು ತನ್ನ ಸಾಮರ್ಥ್ಯ ಸಾಬೀತುಪಡಿಸಲು ಸಜ್ಜಾಗಿದ್ದಾನೆ. ಆದರೆ ಕಠಿಣ ತಾಲೀಮಿನ ನಂತರವೇ ಅಂತಿಮ ನಿರ್ಧಾರವಾಗಲಿದೆ. ಆಯ್ಕೆ ಪ್ರಕ್ರಿಯೆಗಾಗಿ ಈ 4 ಆನೆಗಳಿಗೆ ಮರಳು ಮೂಟೆ ತಾಲೀಮು, ಮರದ ಅಂಬಾರಿ ಹೊರುವ ಅಭ್ಯಾಸ, ಪಿರಂಗಿ ಸಿಡಿಮದ್ದು ತಾಲೀಮು ಮತ್ತು ಜಂಬೂ ಸವಾರಿ ಮಾರ್ಗದಲ್ಲಿ ರಿಹರ್ಸಲ್ ನಡೆಸಲಾಗುತ್ತದೆ. ಈ ಎಲ್ಲ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಮಚಿತ್ತ ಮತ್ತು ದೃಢತೆ ತೋರುವ ಗಜರಾಜನಿಗೆ ಚಿನ್ನದ ಅಂಬಾರಿ ಹೊರುವ ಸುವರ್ಣಾವಕಾಶ ಸಿಗಲಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಕಿರಿಯ ಆನೆ ಭೀಮನಿಗೆ ಮದ ಬಂದಿರುವ ಕಾರಣ ಸದ್ಯ ವೇಟಿಂಗ್ ಲಿಸ್ಟ್ನಲ್ಲಿದ್ದಾನೆ. ಭೀಮನೊಂದಿಗೆ ಹರ್ಷ ಕೂಡ ಕಾಯ್ದಿರಿಸಿದ ಪಟ್ಟಿಯಲ್ಲಿದ್ದಾನೆ. 2026ರ ದಸರಾ ಮಹೋತ್ಸವಕ್ಕಾಗಿ ನಾಗರಹೊಳೆಯ ವೀರನಹೊಸಹಳ್ಳಿಯಿಂದ ಆಗಸ್ಟ್ 26ರಂದು ಮೊದಲ ಹಂತದ ಗಜಪಯಣ ಆರಂಭವಾಗಲಿದೆ. ಮೊದಲ ತಂಡದಲ್ಲಿ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಕಾವೇರಿ, ಮಹೇಂದ್ರ, ಲಕ್ಷ್ಮಿ ಹಾಗೂ ಏಕಲವ್ಯ ಆಗಮಿಸಲಿದ್ದು, ಎರಡನೇ ತಂಡದಲ್ಲಿ ರೂಪ, ಚೈತ್ರ ಮತ್ತು ಶ್ರೀಕಂಠ ಬರಲಿದ್ದಾನೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.